ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತಿನ ತಿಂಡಿ ಉಪ್ಪಿಟ್ಟು ಅಂತ ಹೇಳಿದ್ರೆ ಉಪ್ಪಿಟ್ಟ ಅಂತ ಅನ್ನೋದನ್ನ ನೀವು ಬಹಳಷ್ಟು ಜನ ಕೇಳಿರಬೇಕು. ಆದರೆ ಕರೆಕ್ಟಾಗಿ ಅಂದರೆ ಹದವಾಗಿ ಉಪ್ಪಿಟ್ಟನ್ನು ತಯಾರಿಸಿದ್ರೆ ಇದರಷ್ಟು ಚೆನ್ನಾಗಿರುವಂಥ ತಿಂಡಿ ಬೇರೊಂದಿಲ್ಲ ಅನಿಸುತ್ತೆ. ಸೊ ಇವತ್ತು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ನಷ್ಟು ರವೆ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಕೋರ್ಸ್ ಸೂಜಿ ಅಥವಾ ಈ ಲೋಕಲ್ ರವೆ ಅಂತ ಹೇಳ್ತಾರಲ್ಲ ಅದನ್ನು ಉಪಯೋಗಿಸ್ತಾ ಇದ್ದೀನಿ. 2.5 2 ಮುಕ್ಕಾಲು ಲೋಟದಷ್ಟು ನೀರು. ನಾನು ಸಾಮಾನ್ಯವಾಗಿ 2 ಮುಕ್ಕಾಲು ಲೋಟ ನೀರು ಹಾಕ್ತೀನಿ. ಸುಮಾರಾಗಿ 1/4 ಟೀ ಸ್ಪೂನಷ್ಟು ಉಪ್ಪು, ಒಗ್ಗರಣೆಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಮಿನಿಮಮ್ 3 ಟೇಬಲ್ ಸ್ಪೂನ್ ಹಾಕಲೇಬೇಕು, ಇಲ್ಲಾಂದರೆ ಉಪ್ಪಿಟ್ಟು ಚೆನ್ನಾಗಿರಲ್ಲ. ಈ ಮೀಡಿಯಮ್ ಸೈಜಿನ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ. ಇಲ್ಲಾಂತಂದರೆ ಸುಮಾರಾಗಿ 3/4 ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, 3/4 ಟೀ ಚಮಚ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆ, 2 ಟೀ ಸ್ಪೂನಷ್ಟು ಉದ್ದಿನಬೇಳೆ, 6 ರಿಂದ 8 ಹಸಿರು ಮೆಣಸಿನ್ಕಾಯಿ. ನೀವು ಸಣ್ಣದಾಗಿ ಹೆಚ್ಚಿಟ್ಕೋಬೋದು, ಇಲ್ಲಾಂದರೆ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೋಬೋದು. ಒಂದು 10 ರಿಂದ 15 ಕರಿಬೇವಿನ ಎಲೆ, 1/4 ರಿಂದ ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನೀವು ಕರಿಬೇವು, ಕೊತ್ತಂಬರಿ ಮತ್ತು ತೆಂಗಿನಕಾಯಿನ ಧಾರಾಳವಾಗಿ ಹಾಕ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಅರ್ಧದಿಂದ 3/4 ಕಪ್ನಷ್ಟು ಕಾಯಿ ತುರಿ, 2 ಚಿಟಿಕೆ ಅರಿಶಿನ ಅಥವಾ 1/8 ಟೀ ಸ್ಪೂನಷ್ಟು ಅರಿಶಿನ. ಮೊದಲಿಗೆ ನಾವು ರವೆನ ಹುರ್ಕೊಳ್ಳೋಣ. ನೀವು 1 ಕಪ್ ರವೆಯನ್ನು ಮಾತ್ರ ಹುರ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಡ್ಕೋಬೋದು. ಆದರೆ ನೀವು ಅಂಗಡಿಯಿಂದ ರವೆ ತರ್ತೀರಲ್ಲ, ಅದನ್ನು ಸುಮಾರಾಗಿ ಒಂದಿಷ್ಟು ಬೇಕಾದ್ರೆ, ಇಲ್ಲಾಂದರೆ ಪೂರ್ತಿನೂ ನೀವು ಹುರಿದಿಟ್ಕೋಬೋದು. ಇಲ್ಲಾಂದರೆ ಒಂದು 5-6 ಕಪ್ನಷ್ಟು ನೀವು ಮುಂಚೆನೇ ಹುರಿದಿಟ್ಕೊಂಡ್ಬಿಟ್ಟಿದ್ರೆ ಯಾವಾಗ ಬೇಕೋ ಅವಾಗ ತಕ್ಷಣಕ್ಕೆ ನೀವು ಉಪ್ಪಿಟ್ಟು ಮಾಡ್ಕೋಬೋದು. ಹಾಗೆ ಕೇಸರಿ ಬಾತ್ ಕೂಡ ಮಾಡ್ಕೋಬೋದು. ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಚೆನ್ನಾಗಿ ಹುರಿದ್ಬಿಟ್ಟು ಆರದ್ಮೇಲೆ ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ 6 ತಿಂಗಳ ತನಕ ನೀವು ಆರಾಮಾಗಿ ಉಪಯೋಗಿಸ್ಕೋಬೋದು, ಏನೂ ಆಗಿರಲ್ಲ. ತಂದ ರವೆನ ನೀವು ಹಾಗೆ ಡಬ್ಬದಲ್ಲಿ ತೆಗೆದಿಟ್ಟಿದ್ರೆ ಹುಳ ಬರೋ ಚಾನ್ಸಸ್ ಇರುತ್ತೆ. ಒಂದ್ಸಲ ಇದನ್ನು ಹುರಿದಿಟ್ಕೊಂಡ್ಬಿಟ್ಟು ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೊಳ್ಳಿ. ಸೊ ಇದನ್ನು ನಾವು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಹುರಿಬೇಕು. ನೀವು ರವೆನ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಹುರಿರಿ. ಈಗ ಇದನ್ನು ಸುಮಾರಾಗಿ ಒಂದು 20 ನಿಮಿಷದಿಂದ ಮೀಡಿಯಂ ಊರಿನಲ್ಲೇ ಹುರಿತಾ ಇದ್ದೀನಿ. ನಿಮಗೆ ಇದು ರವೆ ಸ್ಮೆಲ್ ಹುರಿದಿರುವಾಗ ಬೇರೆ ಥರ ಬರುತ್ತೆ, ಗೊತ್ತಾಗತ್ತೆ. ಇವಾಗ ಇದಾಗಿದೆ. ಇದು ಈ ಕಲರ್ ಬಂದಾಗ ನೀವು ಇದನ್ನು ಆಫ್ ಮಾಡಿಬಿಡಿ. ನಾವು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಹುರಿಯೋದ್ರಿಂದ ಈ ಪಾತ್ರೆ ತಳ ಇನ್ನೂ ಬಿಸಿ ಇರುತ್ತೆ. ಸೊ ಆಫ್ ಮಾಡಿದ್ಮೇಲೂ 1-2 ಸಲ ಈ ಥರ ಮಾಡಬೇಕು. ಈಗ ಹುರಿದಿರೋ ರವೆ ರೆಡಿಯಾಗಿದೆ. ಇದನ್ನು ನೀವು ಪೂರ್ತಿ ಆರಿದ್ಮೇಲೆ ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೋಬೋದು. ಇದನ್ನು ನೀವು ಕೇಸರಿ ಬಾತ್ ಮಾಡಬೇಕಾದ್ರೆ, ರವೆ ಇಡ್ಲಿ ಮಾಡಬೇಕಾದ್ರೆ ಮತ್ತು ಉಪ್ಪಿಟ್ಟು ಮಾಡಬೇಕಾದ್ರೆ ನೀವು ಇದನ್ನು ಉಪಯೋಗಿಸ್ಕೋಬೋದು. ಈಗ ರವೆ ಹುರಿದಾಯ್ತಲ್ಲ, ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ನೀರು ಇಟ್ಕೊಂಡಿದ್ದೀವಲ್ಲ ಅದನ್ನು ಕುದಿಯೋಕೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಆ ಕಡೆ ನೀರು ಕುದೀತಾ ಇರ್ಬೇಕಾದ್ರೆ ಒಂದು ಬಾಣಲೆಗೆ ನೀವು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ನೀರಿನ ಕ್ವಾಂಟಿಟಿ ಆ್ಯಕ್ಚುಲಾಗಿ ನೀವು ಯಾವ ಪಾತ್ರೆಯಲ್ಲಿ ಉಪ್ಪಿಟ್ಟು ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಈ ಥರ ಬಾಣಲೆ ಶೇಪಲ್ಲಿರುವಂಥ ಪಾತ್ರೆನಲ್ಲಿ ಮಾಡಿದ್ರೆ 2 ಮುಕ್ಕಾಲು ಲೋಟ ನೀರು ಸಾಕು. ನೀವು ಫ್ಲಾಟಾಗಿರುವಂಥ ಪಾತ್ರೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಸ್ವಲ್ಪ ನೀರು ಹೆಚ್ಚಬೇಕಾಗತ್ತೆ, ಇನ್ನೊಂದು 1/4 ಲೋಟ ಜಾಸ್ತಿ ನೀರು ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಚಟ್ಕೊಟ್ಟದ್ಮೇಲೆ ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ಬಂದಮೇಲೆ, ಅಂದರೆ ಗೋಲ್ಡನ್ ಬ್ರೌನ್ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಒಂದ್ಸಲ ಈ ಥರ ಹುರಿದ್ರೆ ಸಾಕು. ಈಗ ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಶುಂಠಿನ ಇಷ್ಟಪಡೋದಾದರೆ ಸ್ವಲ್ಪ 1/4 ಟೀ ಚಮಚದಷ್ಟು ಶುಂಠಿನ ನೀವು ತುರಿದು ಹಾಕ್ಕೋಬೋದು. ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಇದು ಬೇಗ ಬೇಯುತ್ತೆ. 1-2 ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಅರಿಶಿನ ನೀವು ಹಳದಿ ಉಪ್ಪಿಟ್ಟು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಲೈಟಾಗಿರ್ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಕರಿಬೇವನ್ನು ಹಾಕಿ. ಇಷ್ಟಾದಮೇಲೆ ನೀರು ಕುದ್ಮೇಲೆ ಅದನ್ನು ಹಾಕಿ. ನೀರು ಕುದಿಸೋದನ್ನು ಮರೆತರೆ ನೀವು ತಣ್ಣೀರನ್ನೇ ಇದಕ್ಕೆ ಹಾಕ್ಕೋಬೋದು. ಹಾಕಿಬಿಟ್ಟು ಇದು ಕುದಿಯೋ ತನಕ ನೀವು ಕಾಯಬೇಕಷ್ಟೇ. ಇಲ್ಲ ಪ್ಯಾರಲಲ್ ಆಗಿ ನೀರು ಕುದಿಸ್ಬಿಟ್ಟು ಕೂಡ ಈ ಥರ ಹಾಕ್ಬೋದು. ನೀರು ಹಾಕಿದ್ಮೇಲೆ ಉಪ್ಪು ಹಾಕಿ. ಫ್ರೋಝನ್ ಕೋಕೋನಟ್ ಉಪಯೋಗಿಸೋದಾದರೆ ಬೇಕಾದ್ರೆ ನೀವು ಈ ನೀರು ಕುದಿಸ್ತಿರಲ್ಲ ಆವಾಗಲೇ ಹಾಕ್ಬಿಡ್ಬೋದು. ಇಲ್ಲಾಂತಂದರೆ ಅದನ್ನು ರೂಮ್ ಟೆಂಪ್ರೇಚರಿಗೆ ತಂದುಬಿಟ್ಟು ಕೊನೆಗೆ ಹಾಕಿ.
ನೀರು ಕುದೀತಾ ಇದೆ. ಉರಿ ಕಮ್ಮಿ ಮಾಡಿಬಿಟ್ಟು ಲೋಗಿಟ್ಬಿಟ್ಟು ರವೆನ ನಿಧಾನಾಗಿ ಹಾಕಿಬಿಟ್ಟು ಎಡಗೈನಲ್ಲಿ ನೀವು ನಿಧಾನವಾಗಿ ಹಾಕ್ತಾ ಬಲಗೈನಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸುಮ್ಮನೆ ಸುರಿದ್ಬಿಟ್ರೆ ಗಂಟಾಗತ್ತೆ. ಸೊ ಈ ಥರ ಪೂರ್ತಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಒಂದು ತಟ್ಟೆನ ಮುಚ್ಚಿ ಇದು ಲೋ ಫ್ಲೇಮಲ್ಲೇ ಇರಬೇಕು. ಸಣ್ಣ ಊರಿನಲ್ಲೇ ಇದು ಒಂದು 5 ನಿಮಿಷ ಬೇಯಬೇಕು. ಈಗ ಸುಮಾರಾಗಿ ಒಂದು 5 ನಿಮಿಷ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡಿ ಆ್ಯಕ್ಚುಲಾಗಿ 5 ನಿಮಿಷಕ್ಕೆ ಬೆಂದ್ಬಿಟ್ಟಿರುತ್ತೆ ಇದು ಪೂರ್ತಿ. ಬೆಂದಿಲ್ಲ ಅನಿಸಿದ್ರೆ ಬೇಕಾದ್ರೆ ಮುಚ್ಚಿಬಿಟ್ಟು ಇನ್ನೊಂದು 2 ನಿಮಿಷ ಇಡ್ಬೋದು. ಉಪ್ಪಿಟ್ಟು ರೆಡಿ. ಇದಕ್ಕೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ನೀವು ಧಾರಾಳವಾಗಿ ಹಾಕ್ಬೋದು. ಮತ್ತು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಮತ್ತು ಬಿಸಿಯಾದ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟಿಗೆ ನಿಂಬೆಹಣ್ಣು ಹಾಕ್ಕೊಳ್ಳೋದು ಇಷ್ಟ ಆದರೆ ಇವಾಗ ಕೊನೆಗೆ ಅಂದರೆ ನೀವು ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ರವೆನ ನೀವು ಮೊದಲೇ ಹುರಿದಿಟ್ಕೊಂಡಿದ್ರೆ ಉಪ್ಪಿಟ್ಟು ಮಾಡೋದಂತೂ 10 ನಿಮಿಷದ ಕೆಲಸ ಅಷ್ಟೇ. ಸೊ ಇವಾಗ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.